ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವಾಗ 9 ಗಂಟೆ ಆಗಿದೆ. ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಗಾಯ ಫುಲ್ ಆಗಿಬಿಟ್ಟಿದೆ. ಇವತ್ತು ಮಾಸ್ಕ್ ಹಾಕ್ಕೊಂಡಿಲ್ಲ, ಹೋಗಲಿ ಬಿಡಿ. 9 ಗಂಟೆ ಆಗಿದೆ. ನಾನಿವಾಗ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಫೋಟೋಶೂಟ್ ಇದೆ. ಯಾರು ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ತಮ್ಮನೇಲಲ್ಲಿ ಹಾಕ್ತೀನಿ ನಾನು, ಆದರೂ ಸ್ವಲ್ಪ ಸಸ್ಪೆನ್ಸ್ ಇರಲಿ. ಫೋಟೋಶೂಟಿಗೆ ಬಂದಿದ್ದಾರೆ. ಹಾಗಾಗಿ ಮಾರ್ನಿಂಗಿಂದನೇ ಕಾಲ್ ಬರ್ತಾಯಿತ್ತು, ಬಟ್ 6:30ಇಂದನೇ ಬರ್ತಾಯಿತ್ತು ಕಾಲು. ಓಕೆ, ಮತ್ತು ಬೇಗ ಎದ್ದು ನನ್ನ ಮಿನಿ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಮಾರ್ನಿಂಗ್ ಎದ್ದು ಏನು ಮಾಡಿದೆ ಅಂತ. ಹಾಗೆ ವ್ಲಾಗ್ ನೋಡಿ ಆಮೇಲೆ ಎದ್ದು ಮತ್ತು ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಹೊರಡ್ತಾ ಇದ್ದೀನಿ. ಟಿಫನ್ ಮಾಡಿಲ್ಲ. ಟಿಫನ್ ಅಲ್ಲೇ ಏನಾದ್ರು ತಿನ್ಕೊಳ್ಳೋಣ ಅಥವಾ ಆಮೇಲೆ ಬಂದು ಏನಾದ್ರು ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಹೊರಟಿದ್ದೀನಿ. ಮೋಸ್ಟ್ಲಿ ಅವರೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಬನ್ನಿ ಹೋಗೋಣ, ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ ಅಂತ. ನೈಟೇ ಬಂದುಬಿಟ್ಟು ಡೆಕೋರೇಷನ್ ಅವ್ರು ಬಂದಿದ್ದರು. ಡೆಕೋರೇಷನ್ ಎಲ್ಲ ಮಾಡಿ ಹೋಗಿದ್ದಾರೆ. ಏನು ಸಿಂಪಲಾಗಿ ಡೆಕೋರೇಷನ್ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಬನ್ನಿ ಹೋಗೋಣ. ಇಷ್ಟೇನಾ ಡೆಕೋರೇಷನ್ ಇವ್ರು ಮಾಡೋಗಿರೋದು? ಚೆನ್ನಾಗಿದೆ. ಹಾಯ್ ಮ್ಯಾಮ್, ಮೇಘ್ನಾ ಅಂತ. ನೋಡಿ, ಅವ್ರ ಫೋಟೋಶೂಟಿಗೆ ಈ ಥರ ಡೆಕೋರೇಷನ್ ಮಾಡಿಸಿದ್ದೀವಿ ನಾವು. ಅದು ಫ್ರೀಝರಲ್ಲಿಟ್ಟರೆ ಹಾಗೆ ಆಗುತ್ತೆ ಹೂವು. ಇದಿನ್ನು ಬರಲ್ಲ ಇದು. ಈ ಆ್ಯಕ್ಚುಲಿ ಏನು ಗೊತ್ತಾ, ಗೌತಮಿ ಅವರು ರೆಡಿ ಆಗ್ತಾ ಇದ್ದಾರೆ. ಅವರಿಗೆ ಹೇರ್ ಏನು ಸೆಟ್ ಮಾಡಿರೋದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಅವರು ಬೆಂಗಳೂರಿಂದ ಹೇರ್ ಸೆಟ್ ಮಾಡೋರನ್ನ ಕರೆಸ್ತಾ ಇದ್ದಾರೆ. ಅವರು ಬರೋದಕ್ಕೆ ಇವಾಗ ಇನ್ನೂ ಒಂದು 1 ಅವರ್ ಬೇಕಾಗುತ್ತೆ. ಅವರು ಬೆಂಗಳೂರಿಂದ ಬರಬೇಕಲ್ವ, ಹಾಗಾಗಿ ಅದಕ್ಕೆ ಇವರು ಮೇಕಪ್ ಮಾಡಿಕೊಂಡು ಹೇರ್ಗೋಸ್ಕರ ಹೇರ್ ಮಾಡಬೇಕಲ್ವ, ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿನ್ನು ಬರೋದಕ್ಕೆ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವ್ರು ಹೇಳಿದ್ರಂತೆ, ನನಗೆ ಎಷ್ಟೊತ್ತಾದರೂ ಪರವಾಗಿಲ್ಲ, ನನಗೆ ಹೇರು ಇಂಪಾರ್ಟೆಂಟು, ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ಬರಬೇಕು ಅಂತ. ಅದಕ್ಕೆ ಅವ್ರಿಗೆ ಈವ್ನಿಂಗ್ ಆದರೂ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಮತ್ತೆ ಅವರು ಹೇರ್ ಸೆಟ್ ಮಾಡೋಕ್ಕೆ ಮತ್ತೆ 1 ಅವರ್ ಎಕ್ಸ್ಟ್ರಾ ಬೇಕಾಗುತ್ತೆ. ಏನಿಲ್ಲ ಅಂದರೂ ಒಂದು 2.5 ಅವರ್ ಬೇಕು. ಅವ್ರು ಬಂದು ಮತ್ತೆ ಇವ್ರು ಸೆಟ್ ಮಾಡಿ ಮತ್ತೆ ಶೂಟ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಆಗುತ್ತೆ. ಹಾಗಾಗಿ ನಾನು ಅಲ್ಲಿ ಇದ್ದೆ. ಒಬ್ಬರು ಹೇರ್ ಮಾಡೋಕ್ಕೆ ಬಂದಿದ್ದರು, ಬಟ್ ಅವ್ರು ಮಾಡಿದ್ದು ಅವ್ರಿಗೆ ಸೆಟ್ ಆಗಿಲ್ಲ, ಗೌತಮಿ ಅವರಿಗೆ. ಹಾಗಾಗಿ ಅವ್ರ ಜೊತೆ ನಾನು ಮಾತಾಡಿಕೊಂಡು ಕೂತಿದ್ದೆ ಅಲ್ಲೇ. ಬಟ್ ಗೌತಮಿ ಅವರು ಮೇಕಪ್ ಮಾಡ್ಕೊಳಕ್ಕೆ ಒಳಗಡೆ ಇದ್ದರು. ಹಾಗೆ ನಾನು ವೀಡಿಯೋ ಮಾಡಿದ್ದೆ, ಬಟ್ ಅವ್ರದ್ದು ಕತ್ತು ತನಕ ಬಂದುಬಿಟ್ಟಿದೆ. ಫುಲ್ಲು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಅವ್ರನ್ನ ಮಾತಾಡಿಸ್ಬೇಕಾದ್ರೆ. ಆಮೇಲೆ ವೀಡಿಯೋ ಲಾಸ್ಟಲ್ಲಿ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ, ವೀಡಿಯೋ ಎಂಡ್ ಆಗಿಬಿಟ್ಟಿದೆ. ಆಮೇಲೆ ಮಾತಾಡಿರೋದು ರೆಕಾರ್ಡೇ ಆಗಿಲ್ಲ, ಹಾಗಾಗಿಬಿಟ್ಟಿದೆ. ಓಕೆ, ಆಮೇಲೆ ಮತ್ತೆ ಶೂಟ್ ಸ್ಟಾರ್ಟ್ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ. ಇನ್ನೂ ಲೇಟು ಶೂಟ್ ಸ್ಟಾರ್ಟ್ ಆಗೋದು. ಸ್ಟಾರ್ಟ್ ಆದಮೇಲೆ ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ಶೂಟ್ ಮಾಡ್ತಾಯಿದ್ದಾರೆ ಅಂತ. Can you move your left hand a little bit towards the knee? See, like this. Chin a little bit down. Right on the back of the head. Todo empezó con una canción de enojar. Ali, just stay there. Just look that side. Just ready? Look. Don't adjust it. Once the coil is done, I will take that shot.
Just hold just like this. Just bring your hands. Lift. Ready? Look at me. Just you are like this, na? Just come forward. Ready? One small movement. Ready? Ready? 1, 2, 3, go now. Beautiful. Can you, by doing it, just bend down? Lift. Yes. So look, shoulder has to like this, but head has to be towards me. Okay. Our shoulder na munde tani. Yeah, just like this. Okay. You're doing it. Don't worry. Ready? From the beginning, just lay back. Yeah. Ready? 1, 2, 3, go now. Do it and look towards the camera. Yes. ಹಾಗೆ ಹಿಂದೆ ಹಾಗೆ shoulder change ಮಾಡಿ. Left shoulder ಸ್ವಲ್ಪ ಮುಂದೆ ತನ್ನಿ. Yes. Keep moving your shoulder. Keep moving. Keep moving. Keep moving. Keep moving. Just adjust your hair like that while feel shy. ಸ್ವಲ್ಪ. ಹಾಗೆ ಕಂಟಿನ್ಯೂ ಮಾಡಿ. ಹಾಗೆ ಕಂಟಿನ್ಯೂ. Just keep laughing. Maximum laugh. How much you can do? ಹಾಗೆ. Yes. This one is good. Just look at me. Just bend back and laugh again like this. Yeah. Just control. Yeah. Ready? Yeah. Ready? 1. But like ಬಿಡ್ತಾ ಇಲ್ಲ. किसी का ये मुख ಮಾಡಿ ಅದನ್ನ. Just smile. Just shoulders. Just like this. ಹಾಗೆ ಕಿವಿ ಹತ್ರ ತಗೊಳ್ಳಿ ಹಾಗೆ. Just listen to it. ಹಾಗೆ ಅದನ್ನ ತಪ್ಕೊಳ್ಳಿ ಹಾಗೆ. Just keep doing. Look towards my camera like that. Oh, beautiful. Just keep doing it and look towards my camera. Same thing. Whatever you do, just repeat it once. Keep doing. One can ಹಾಗೆ camera ಕಡೆ ಇರಲಿ. Yes. Now just look towards the ಗೆಜ್ಜೆ ಹಾಗೆ ನೋಡಿ ಅದನ್ನ ನೋಡಿ. ಹಾಗೆ camera ನೋಡಿ ಒಂದ್ಸರಿ. You keep moving your shoulder. ಹಾಗೆ camera ನೋಡಿ. Look, always you have to keep playing with the camera. Yes. ಬೆನ್ನು ಚಿನ್ನ ನೆಚ್ಚ. ಅಪ್ಪ ಇನ್ನೂ ಫೋಟೋಶೂಟ್ ಮುಗಿಲಿಲ್ಲ, ಇನ್ನೂ ಆಗ್ತಾನೇ ಇದೆ. ಇನ್ನು ನಾನು ಲಂಚ್ಗೂ ಹೋಗಿಲ್ಲ ಗೈಸ್. ಆಲ್ರೆಡಿ 3 o'clock ಆಗ್ತಾ ಬಂತು. ಇನ್ನು ಹೋಗಿಲ್ಲ, ಹೋಗಬೇಕು. ಇದೆಲ್ಲ ಸ್ವಲ್ಪ ಅವ್ರದ್ದು ಶೂಟೆಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊತಾ ಇದ್ದೆ ಅಲ್ವಾ, ಹಾಗಾಗಿ ಮತ್ತೆ ಅವ್ರದ್ದೊಂದು ಸ್ವಲ್ಪ ಫೋಟೋಸ್ ತಗೋಬೇಕು ರೆಸಾರ್ಟ್ದು ಬೋರ್ಡ್ ಮುಂದೆ ಎಲ್ಲ. ಹಾಗಾಗಿ ನಾನು ವೇಟ್ ಮಾಡಿಕೊಂಡು ಇದ್ದೀನಿ. ಹಾಗೆ ಇವಾಗ ಇಬ್ಬರು ಯಾರೋ ಬಂದಿದ್ದಾರೆ ವಿಸಿಟಿಂಗಿಗೆ ಅನಿಸುತ್ತೆ, ಅದಕ್ಕೋಸ್ಕರ ಅಲ್ಲಿಂದ ಈಗ ಬರ್ತಾಯಿದ್ದೀನಿ. ನೋಡಬೇಕು, ಯಾರೋ ಇಬ್ಬರು ಬಂದಿದ್ದಾರೆ, ನೋಡೋಣ. Forward. So you can avoid. Yeah, that one is good. We have delete option also. Again, zero expression. I want more expression. Ready? ಸ್ವಲ್ಪ ಜಾಸ್ತಿ. Ready? 1, ಬನ್ನಿ 2, 3, go now. ಈ ಎಂಡ್ರಿಗೆ Cover it, smile. Beautiful. Just ಹಾಗೆ ಒಂದು look camera ಕಡೆ ನೋಡಿ. Beautiful. Stay like this. Good light. You bring it here. ಮ್ಯಾಚ್ ಬಾಕ್ಸ್ ಮಾತ್ರ ಇಲ್ಲ ತೆಗೆದು ಹಾಯ್ ಹೇಳಿ ಅವರಿಗೆ. ಸ್ಮೈಲ್ ಮೋರ್ ಸ್ಮೈಲ್. ಅದನ್ನ ನೋಡ್ತಾ ಇರಿ ಹಾಗೆ. ದೀಪ ನೋಡಿ. ಎಸ್, ಹೀಗಾಗಿ ಆರಿಸಿ ಹಾಗೆ ಬಿಸಾಕಿ, ಅದನ್ನು ದೂರ ಬಿಸಾಕಿ. ರೆಡಿ? 1, 2, 3, run. Now look back. Now run. ಹಲೋ ಗಾಯ್ಸ್, ಇವಾಗ ಟೈಮ್ ಇನ್ನೇನು 10 ಗಂಟೆ 10:15 ಆಯಿತು. ನಾನು ವಿಡಿಯೋ ನೋಡ್ಕೊಂಡಿದ್ದೆ, ಹಾಗೆ ಇವಾಗ ನಾನು ವ್ಲಾಗ್ನ ಮರ್ತ್ಬಿಟ್ಟಿದ್ದೆ ಅಂದ್ಬಿಟ್ಟು ಇವಾಗ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬರ್ತಾಯಿದ್ದೀನಿ. ನೋಡಿದ್ರಲ್ವಾ ಗೌತಮಿ ಅವ್ರದ್ದು ಶೂಟ್ ಹೇಗಿತ್ತು ಇವತ್ತು ಅಂತ. ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅವರು ಕೂಡ ಜಾಸ್ತಿ ಮಾಡ್ಕೋಬೇಡಿ ಮತ್ತು ಎಲ್ಲೂ ಬಿಡಬೇಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಟ್ರೈ ಮಾಡ್ತೀನಿ, ನೋಡೋಣ. ಈ ವ್ಲಾಗ್ ನಾಳೆನೇ ಬರುತ್ತಾ ಅಥವಾ 2 ದಿನ ಬಿಟ್ಟು ಬರುತ್ತಾ ಅಂತ ಗೊತ್ತಿಲ್ಲ.
ಯಾಕಂದರೆ ನಾನೇ ಇನ್ನೂ ಡಿಸೈಡ್ ಮಾಡಿಲ್ಲ, ಯಾಕಂದರೆ ಅವರು ಎಲ್ಲೂ ಹಾಕಬೇಡಿ, ಇನ್ನು ಲೀಕ್ ಮಾಡಬೇಡಿ, ಇನ್ನು ಎಡಿಟ್ ಮಾಡಿ ನಾವೆಲ್ಲ ಅವರ ಅಕೌಂಟಲ್ಲಿ ಪೋಸ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲೂ ಪೋಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಬೇಕು ಏನು ಮಾಡೋದು ಅಂತ ನೋಡಬೇಕು. ಯಾಕಂದರೆ ಒಂದು 2 ಡೇಸ್ ಬಿಟ್ಟಾದರೂ ಇದನ್ನು ಅಪ್ಲೋಡ್ ಮಾಡ್ತೀನಿ. ಪಾಪ ಅವರು ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ ಅಲ್ವಾ, ನಾವು ಸುಮ್ಮನೆ ಮಾಡಿಬಿಟ್ಟು ಬಿಡೋದು ಬೇಡ. ಒಂದು 2 ದಿನ ಬಿಟ್ಟೇ ಬರುತ್ತೆ ಈ ರೀಲ್ಸ್ ಈ ವಿಡಿಯೋ. ನಾನು ಸೌಜನ್ಯ ವಿಡಿಯೋ ಎಲ್ಲ ನೋಡಿ ನನ್ನ ಮೈಂಡಲ್ಲಿ ಏನೋ ಇದೆ, ಹಾಗಾಗಿ ಇನ್ನೇನೋ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೊಂದು 2 ದಿನ ಬಿಟ್ಟು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ 1 ದಿನ ಬಿಟ್ಟಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಗೌತಮಿ ಅವರಂತೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದೇ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿರೋದಕ್ಕೂ ಹಾಗೆ ಇಲ್ಲಿ ಎದುರಿಗೆ ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾರೆ. ಯಾಕಂದರೆ ಅಲ್ಲಿ ಸ್ಯಾರಿ ಉಟ್ಟಿರ್ತಾರೆ, ಸ್ವಲ್ಪ ದಪ್ಪ ಕಾಣಿಸ್ತಾ ಇರ್ತಾರೆ, ಬಟ್ ಇಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ವೀಕ್ ಇದ್ದಾರೆ. ನಾನೇ ಒಂದು ಸತಿ ಕನ್ಫ್ಯೂಸ್ ಆಗಿಬಿಟ್ಟೆ, ಗೌತಮಿ ಅವರ ಇವರು ಅಂತ. ಯಾಕಂದರೆ ಅಷ್ಟು ಸಣ್ಣ ಕಾಣಿಸಿದ್ರು, ಆ ಡ್ರೆಸ್ಸಲ್ಲಂತೂ ಫುಲ್ಲು ಸಣ್ಣ ಕಾಣಿಸ್ತಾ ಇದ್ರು. ಹಾಗಾಗಿ ಕ್ಯಾಮ್ರಾದಲ್ಲೇ ಒಂಥರ, ಕ್ಯಾಮ್ರಾ ಇಲ್ಲದೇ ಒಂಥರ ಹಾಗೆ ಅನಿಸುತ್ತೆ, ಆಗುತ್ತೆ. ಹಾಗೆ ಏನು ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಸ್ವೀಟು, ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಹಾಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಅಂದರೆ, ತುಂಬ ಸಿಂಪಲ್ ಅವರು. ಒಂದು ಸ್ವಲ್ಪನೂ ನಾನ್ಯಾಕೆ ಮಾತಾಡಬೇಕು ಇವ್ರ ಹತ್ರ ಅನ್ನೋ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಅವರ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಖುಷಿಯಾಯಿತು ಅವರನ್ನು ಇವತ್ತು ಮೀಟ್ ಮಾಡಿಬಿಟ್ಟು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅವರು ನಮ್ಮ ರೆಸಾರ್ಟ್ಗೆ ಇವತ್ತು ಬಂದಿದ್ದು, ಇವತ್ತು ಶೂಟೆಲ್ಲ ಮಾಡಿದ್ದು, ತುಂಬ ಖುಷಿಯಾಯಿತು. ಓಕೆ, ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.